ಇಂದಿನ ಧ್ಯಾನಕ್ಕೆ ಆಧಾರವಾಗಿ ನಿಶ್ಶಬ್ದವಾಗಿರಿ ಎಂಬ ವಾಕ್ಯವನ್ನು ಧ್ಯಾನಿಸೋಣ. ನಾನು ಗಟ್ಟಿಯಾಗಿ ಕೂಗಿಕೊಂಡೆನು. ನಾನು ಕೂಗುವುದನ್ನು ಕೇಳಿ ಅವನು ತನ್ನ ಬಟ್ಟೆಯನ್ನು ನನ್ನ ಬಳಿಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು. ಆದಿಕಾಂಡ 39:14-15. ಕ್ರಿಸ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಅನುದಿನದ ಆಹಾರ ಕನ್ನಡದಲ್ಲಿ ನಿಮ್ಮ ಆತ್ಮಕ್ಕೆ ಪ್ರತಿದಿನ ನೀಡುವ ಆಧ್ಯಾತ್ಮಿಕ ಆಹಾರವಾಗಿದೆ. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಕಡಲೋ ಬೀಸುವ ಬಿರುಗಾಳಿಯೋ ಮೊರೆಯದೆ ಸುಮ್ಮನಿರು ಎಂದು ಆತ ಗದರಿಸುವನು. ನಿಶ್ಶಬ್ದವಾಗಿರಿ. ಯೋಸೇಫನು ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಲು ಪೋಟಿಫರನ ಮನೆಯಿಂದ ಹೊರಗೆ ಓಡಿ ಹೋದನು. ಪೋಟಿಫರನ ಹೆಂಡತಿಯಾದರೋ ತಾನು ಹಿಡಿದುಕೊಂಡ ಯೋಸೇಫನ ವಸ್ತ್ರವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಕೂಗಿಕೊಂಡು ತನ್ನ ಬಗ್ಗೆ ಅನುಕಂಪವನ್ನು ಗಿಟ್ಟಿಸಿಕೊಂಡಳು. ಅವಳು ಯೋಸೇಫನನ್ನು ಇಬ್ರಿಯ ಕೆಲಸಗಾರನೆಂದು ವ್ಯತ್ಯಾಸವನ್ನು ತೋರಿಸಿ ಅವನ ಮೇಲೆ ನಿಂದನೆಯನ್ನು ಹೊರಿಸಿದಳು. ದಾಸನಾಗಿ ತಿನ್ನುವುದಕ್ಕೆ ಗತಿಯಿಲ್ಲದೆ ಬಂದ ಇವನು ನನ್ನ ಬಳಿ ಅಸಹ್ಯವಾಗಿ ನಡೆದುಕೊಂಡಿದ್ದಾನೆ. ನಾನು ಕೂಗಿಕೊಳ್ಳಲು ತನ್ನ ಬಟ್ಟೆಯನ್ನು ನನ್ನ ಬಳಿಯೇ ಬಿಟ್ಟು ಓಡಿ ಹೋದನೆಂದು ಹೇಳಿದಳು. ಆದಿಕಾಂಡ 39:14-18. ಪೋಟಿಫರನ ಹೆಂಡತಿ ನಾನು ಕೂಗಿಕೊಂಡೆನೆಂದು 3 ಬಾರಿ ಪುನಃ ಹೇಳುತ್ತಾಳೆ. ತಂತ್ರವುಳ್ಳ ಒಬ್ಬ ವೇಶ್ಯೆ ಕೂಗಾಟದವಳು ಹಠಮಾರಿ ಎಂದು ಜ್ಞಾನೋಕ್ತಿಗಳು 7, 10 ಮತ್ತು 11ರಲ್ಲಿ ಬರೆಯಲ್ಪಟ್ಟಿದೆ. ಯೋಸೇಫನಾದರೋ ನಿಶ್ಶಬ್ದವಾಗಿದ್ದನು. ಆತನು ತಾನು ನಿರಪರಾಧಿಯಾದರೂ ಆತನು ಏನನ್ನೂ ಮಾತನಾಡಲಿಲ್ಲ. ಇಸ್ರಾಯೇಲಿಯರನ್ನು ಫರೋಹನನ ಸೈನ್ಯವು ಬೆನ್ನಟ್ಟಿ ಬಂದಾಗ ಮೋಶೆಯು ಸುಮ್ಮನಿರುವಂತೆ ಅವರಿಗೆ ವಿಮೋಚನಕಾಂಡ 14:14ರಲ್ಲಿ ಕರ್ತನೇ ನಿಮಗಾಗಿ ಯುದ್ಧ ಮಾಡುವನು, ನೀವು ಸುಮ್ಮನೆ ಇರ್ರಿ ಎಂದು ಹೇಳಿದನು. ಕೂಗಾಡುವ ಅನ್ಯಾಯಗಾರರ ಪಕ್ಷದಲ್ಲಿ ದೇವರು ನಿಲ್ಲುವುದಿಲ್ಲ. ನೀತಿ ನ್ಯಾಯಗಳನ್ನು ಕರ್ತನ ಬಳಿ ಒಪ್ಪಿಸಿಕೊಟ್ಟು ಸುಮ್ಮನಿರುವವರಿಗಾಗಿ ಕರ್ತನು ನಿಶ್ಚಯವಾಗಿ ಹೋರಾಡುವನು, ಯುದ್ಧ ಮಾಡುವನು. ಏಸುವನ್ನು ನೋಡಿ ಬೈಯುವವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಇದರ ಕುರಿತು ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2:23ರಲ್ಲಿ ಓದುತ್ತೇವೆ. ಆತನು ಬಾಧೆಯನ್ನು ಅನುಭವಿಸಿದಾಗ ಯಾರನ್ನೂ ಬೆದರಿಸದೆ ನ್ಯಾಯವಾಗಿ ತೀರ್ಪು ಮಾಡುವ ಆತನಿಗೆ ತನ್ನ ಕಾರ್ಯವನ್ನು ಒಪ್ಪಿಸಿದನು. ಹಾಗೆಯೇ ಯೆಶಾಯನ ಪ್ರವಾದನ ಗ್ರಂಥ 53:7ರಲ್ಲಿ ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು ಎಂದು ಹೇಳುತ್ತದೆ. ದೇವಮಕ್ಕಳೇ, ನೀವು ಎಲ್ಲಾ ಕಡೆಗಳಲ್ಲೂ ಸಂಕಷ್ಟಗಳಿಗೆ ಒಳಗಾಗಿ ಬಾಯಿ ತೆರೆಯಲಾಗದ ಸ್ಥಿತಿಯಲ್ಲಿ ಇರುವಿರಾ? ಅದಕ್ಕಾಗಿ ದೇವರನ್ನು ಸ್ತುತಿಸಿರಿ. ನಿಮ್ಮ ನ್ಯಾಯವನ್ನು ಕರ್ತನು ಅರಿತಿದ್ದಾನೆ. ಸರ್ವಲೋಕಾಧಿಪತಿಯು ನಿಮಗೆ ನ್ಯಾಯ ದೊರಕಿಸಲಾರದೆ ಇರುವನೇ? ನಿಮ್ಮ ಎಲ್ಲಾ ಭಾರವನ್ನು ಕರ್ತನ ಕೈಯಲ್ಲಿ ಒಪ್ಪಿಸುವಾಗ ನಿಶ್ಚಯವಾಗಿ ಆತನು ನಿಮಗೆ ನ್ಯಾಯವನ್ನು ದೊರಕಿಸಿಕೊಡುವನು. ನಿಮ್ಮ ಎಲ್ಲಾ ಸಂಕಷ್ಟಗಳನ್ನು ಕರ್ತನ ಬಳಿಗೆ ಒಪ್ಪಿಸಿಕೊಟ್ಟು ತಾಳ್ಮೆಯಿಂದ ಇರ್ರಿ. ನಿಮಗಾಗಿ ಕರ್ತನು ಯುದ್ಧ ಮಾಡುವನು. ನೆನಪಿಗೆ ಕೀರ್ತನೆ 46:10. ಬಿಡಿರಿ, ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯು ನಾನೇ ಎಂದು ತಿಳಿದುಕೊಳ್ಳಿರಿ. ದೇವಮಕ್ಕಳೇ, ನೀವು ನಿಮ್ಮ ಕಠಿಣವಾದ ಸಮಯದಲ್ಲಿ ಮೌನವಾಗಿ ಕರ್ತನ ಸಮ್ಮುಖದಲ್ಲಿ ತಾಗಿಸಿಕೊಳ್ಳಿರಿ. ಪ್ರಾರ್ಥನೆಯಲ್ಲಿ ಆತನಿಗೆ ಮೊರೆಯಿದಿರಿ. ಆತನು ನಿಮ್ಮನ್ನು ಬಲಪಡಿಸಿ ಬಿಡುಗಡೆಯನ್ನು ನೀಡುವನು. ಆಮೆನ್. ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ.